ಬೆಳಗಾವಿಯಲ್ಲಿ ಕೂತು ಅಮೆರಿಕದ ನಿವಾಸಿಗಳಿಗೆ ವಂಚನೆ ಮಾಡಿದ್ದಾರೆ. ಡಾಲರ್ಗೆ ಕನ್ನ ಹಾಕ್ತಾ ಇದ್ದ ಸೈಬರ್ ವಂಚಕರು ಇದೀಗ ಅರೆಸ್ಟ್ ಆಗಿದ್ದಾರೆ. ಕಾಲ್ ಸೆಂಟರ್ ಅಂತ ಕರೆ ಮಾಡ್ತಾರೆ, ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾರೆ. 33 ಮಂದಿ ಅರೆಸ್ಟ್ ಆಗಿದ್ದಾರೆ. 33 ಲ್ಯಾಪ್ಟಾಪ್, ಮೊಬೈಲ್ ಅನ್ನು ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸೈಬರ್ ವಂಚನೆ ಬಗ್ಗೆ ಬೆಳಗಾವಿ ಕಮಿಷನರ್ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಕೂತು ಅಮೆರಿಕದ ನಿವಾಸಿಗಳಿಗೆ ಇವರು ವಂಚನೆ ಮಾಡ್ತಾ ಇದ್ರು. ಡಾಲರ್ಗೆ ಕನ್ನ ಹಾಕ್ತಿದ್ದ ಸೈಬರ್ ವಂಚಕರು ಇದೀಗ ಅರೆಸ್ಟ್ ಆಗಿದ್ದಾರೆ. ಕಾಲ್ ಸೆಂಟರ್ ಅಂತ ಕರೆ ಮಾಡಿ ಹಣಕ್ಕೆ ಹಣ ವಂಚನೆ ಮಾಡ್ತಾ ಇದ್ರು. 33 ಮಂದಿಯನ್ನು ಈಗ ಅರೆಸ್ಟ್ ಮಾಡಿದ್ದಾರೆ. 33 ಲ್ಯಾಪ್ಟಾಪ್, ಮೊಬೈಲ್ ವಶಕ್ಕೆ ಪಡೆಯಲಾಗಿದೆ. ಸೈಬರ್ ವಂಚನೆ ಬಗ್ಗೆ ಬೆಳಗಾವಿ ಕಮಿಷನರ್ ಈ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ದೇಶದ ಜನರಿಗೆ ಯಾಮಾರಿಸ್ತಾ ಇದ್ದ ಸೈಬರ್ ವಂಚಕರು ಅಮೆರಿಕದ ಜನರಿಗೆ ವಂಚನೆ ಮಾಡಿ ಈಗ ತಗಲಾಕೊಂಡಿದ್ದಾರೆ. ದೇಶದಲ್ಲೇ ಮೊದಲ ಪ್ರಕರಣವನ್ನ ಈಗ ಬೆಳಗಾವಿ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಕಮಿಷನರ್ ಈ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ವಂಚನೆ ಮಾಡ್ತಾ ಇದ್ರು, ಈಗ 33 ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಅದರ ಜೊತೆಗೆ 33 ಲ್ಯಾಪ್ಟಾಪ್ ಸಂಬಂಧಪಟ್ಟಂತ ಮಾಹಿತಿಯನ್ನ ಈಗ ಡೀಟೇಲ್ಸ್ ಅನ್ನ ಎಲ್ಲ ಕೂಡ ಈಗ ಪೊಲೀಸರು ಕಲೆ ಹಾಕಿರೋದು. ಬೆಳಗಾವಿಯಲ್ಲೇ ಕೂತ್ಕೊಂಡು ಇವರು ಅಮೆರಿಕದಲ್ಲಿ ವಂಚನೆ ಮಾಡ್ತಾ ಇದ್ರು. ದೇಶದಲ್ಲೇ ಮೊದಲ ಪ್ರಕರಣ, ಈ ರೀತಿಯಾದಂತಹ ಪ್ರಕರಣ ಇದು. ಈಗ ಬೆಳಗಾವಿ ಪೊಲೀಸರು ಭೇದಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮೈಲಾರಿ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಇದು ಏನಿದು ಪ್ರಕರಣ? ಈಗ 33 ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಈ ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ ಅಂತ? ಖಂಡಿತ ಪ್ರವೀಣ್, ಬೆಳಗಾವಿಯಲ್ಲಿ ಕುರಿತು ಅಮೆರಿಕ ನಾಗರಿಕರನ್ನ ಟಾರ್ಗೆಟ್ ಮಾಡಿ ಅಂದ್ರೆ ಡಿಜಿಟಲ್ ಅರೆಸ್ಟ್ ಮಾಡ್ತಿದ್ದಂತ ಅಂತಾರಾಷ್ಟ್ರೀಯ ಮಟ್ಟದ ಪ್ರಕರಣವನ್ನ ಸದ್ಯ ಈಗ ಬೆಳಗಾವಿಯ ಪೊಲೀಸರು ಭೇದಿಸಿರುವಂತದ್ದು. ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ 33 ಜನ ಆರೋಪಿಗಳನ್ನ ಬಂಧಿಸುವಂತ ಪೊಲೀಸರು ಸದ್ಯ 37 ಹೈಟೆಕ್ ಲ್ಯಾಪ್ಟಾಪ್ ಜೊತೆಗೆ 37 ಮೊಬೈಲ್ ಫೋನ್ ಸೇರಿದಂತೆ ಇನ್ನಿತರ ವಸ್ತುಗಳನ್ನ ಕೂಡ ಈಗ ಏನು ಜಪ್ತಿಯನ್ನ ಮಾಡಿಕೊಂಡಿರುವುದು. ಪ್ರಮುಖವಾಗಿ ಬೆಳಗಾವಿಯ ಏನು ಜಾಮತಾರ್ ಮಾಡಲು ಹೊರಟಿದ್ದಂತ ಈ ಒಂದು ಗ್ಯಾಂಗ್ ಅನ್ನ ಹೆಡೆಮುರಿ ಕಟ್ಟಲು ಇಲ್ಲಿ ಬೆಳಗಾವಿಯ ಪೊಲೀಸರು ಪ್ರಮುಖ ಪಾತ್ರವನ್ನ ಕೂಡ ವಹಿಸಿರುವಂತದ್ದು. ಕಾಲ್ ಸೆಂಟರ್ ಹೆಸರಿನಲ್ಲಿ ಇವರು ಅನುಮತಿಯನ್ನ ಪಡೆದುಕೊಂಡು ಅಮೆರಿಕದ ಜನರಿಗೆ ವಂಚನೆಯನ್ನ ಮಾಡ್ತಿದ್ರು. ಪ್ರಮುಖವಾಗಿ ಈ ಬಂಧಿತ ಆರೋಪಿಗಳೆಲ್ಲರೂ ಕೂಡ ಅಸ್ಸಾಂ, ಗುಜರಾತ್, ಹಿಮಾಚಲ ಪ್ರದೇಶ ಜೊತೆಗೆ ಜಾರ್ಖಂಡ್, ಮಹಾರಾಷ್ಟ್ರ, ಮೇಘಾಲಯ, ರಾಜಸ್ಥಾನ, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ ಸೇರಿದಂತೆ ಒಟ್ಟು ನಾಗಾಲ್ಯಾಂಡ್ ರಾಜ್ಯದ 32 ಮಂದಿ ಜೊತೆಗೆ ನೇಪಾಳ ದೇಶದ ಒಬ್ಬ ಪ್ರಜೆಯನ್ನ ಬೆಳಗಾವಿಯ ಪೊಲೀಸರು ಏನು ಬಂಧನ ಮಾಡಿರುವಂತದ್ದು. ಪ್ರಮುಖವಾಗಿ ಇವರು ಏನು ಯಾವ ರೀತಿಯಾಗಿ ಏನು ಇಲ್ಲಿ ಮೋಸವನ್ನ ಮಾಡ್ತಿದ್ರು, ವಂಚನೆಯನ್ನ ಮಾಡ್ತಿದ್ರು ಅನ್ನೋದನ್ನ ನೋಡೋದಾದ್ರೆ, ಮನೆ ಆರ್ಡರ್ ಅನ್ನ ಮತ್ತು ಗಿಫ್ಟ್ ಕಾರ್ಡ್ಗಳನ್ನ, ವಸ್ತುಗಳನ್ನ ಆನ್ಲೈನ್ ಮೂಲಕ ನೀವು ಖರೀದಿ ಮಾಡಿದ್ದೀರಿ, ಅದರ ಹಣವನ್ನ ಪಾವತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಅಮೆರಿಕ ಪ್ರಜೆಗಳಿಗೆ ಇಲ್ಲಿ ಇವರು ಕಾಲನ್ನ ಮಾಡ್ತಿದ್ರು. ಅವರು ಯಾವುದೇ ರೀತಿಯಾದಂತ ನಾವು ವಸ್ತುಗಳನ್ನ ಖರೀದಿ ಮಾಡಿಲ್ಲ ಅಂತ ಉತ್ತರಿಸಿದಾಗ ನಿಮ್ಮ ಆರ್ಡರ್ ಕ್ಯಾನ್ಸಲ್ ಮಾಡ್ಬೇಕಾದ್ರೆ ಇಂತಿಷ್ಟು ಹಣವನ್ನ ನೀವು ತುಂಬಬೇಕು ಅಂತ ಹೇಳಿ ಬೆದರಿಕೆ ಹಾಕಿ ಅವರಿಂದ ಸಾಕಷ್ಟು ಲಕ್ಷಾಂತರ ರೂಪಾಯಿ ಮೌಲ್ಯದ ಹಣವನ್ನ ಈಗ ಜಪ್ತಿ ಮಾಡಿರುವಂತದ್ದು. ಪ್ರಮುಖವಾಗಿ ಈ ಒಂದು ಪ್ರಕರಣವನ್ನ ಭೇದಿಸಿರುವಂತಹ ಪೊಲೀಸರು ಮತ್ತಷ್ಟು ಹೆಚ್ಚಿನ ತನಿಖೆಯನ್ನ ಕೂಡ ಮಾಡಿರುವಂತದ್ದು. ಮತ್ತು ಈ ಒಂದು ಅಮೆರಿಕದ ಫೆಡರಲ್ ಟ್ರೇಡ್ ಕಮಿಷನ್ ಅಧಿಕಾರಿ ಹೆಸರು ಹೇಳಿ ಕೂಡ ಇಲ್ಲಿ ವಂಚನೆ ಮಾಡಿರುವಂತಹ ಮಾಹಿತಿ ಕೂಡ ಸದ್ಯ ಒಳಗೆ ಏನು ಹೊರ ಬಂದಿರುವಂತದ್ದು. ಪ್ರಮುಖವಾಗಿ ಈ ಎಲ್ಲ ಏನು ತನಿಖೆಯನ್ನ ಕೂಡ ಸಂಪೂರ್ಣವಾಗಿ ಮಾಡ್ತಿರುವಂತಹ ಬೆಳಗಾವಿಯ ಪೊಲೀಸರು ಅಮೆರಿಕದ ಪೊಲೀಸರನ್ನ ಸಂಪರ್ಕಿಸಿ ಹೆಚ್ಚಿನ ತನಿಖೆಯನ್ನು ಮಾಡೋದಕ್ಕೆ ಸದ್ಯ ಮುಂದಾಗಿರುತ್ತದೆ. ಬೆಳಗಾವಿಯ ಸೈಬರ್ ಪೊಲೀಸರು ಮತ್ತು ಬೆಳಗಾವಿಯ ಪೊಲೀಸರು ಇದು ದೇಶದಲ್ಲೇ ಮೊದಲ ದೊಡ್ಡ ಪ್ರಕರಣವನ್ನ ಸದ್ಯ ಈಗ ಭೇದಿಸುವಂತದ್ದು. ಒಟ್ಟು 33 ಏನು ಆರೋಪಿಗಳನ್ನ ಬಂಧಿಸಿ ಹೆಚ್ಚಿನ ತನಿಖೆಯನ್ನು ಕೂಡ ಸದ್ಯ ಮಾಡ್ತಿರುವಂತದ್ದು. ಪ್ರವೀಣ್, ಓಕೆ, ಥ್ಯಾಂಕ್ ಯು ಮೈಲಾರಿ ತಮ್ಮೆಲ್ಲ ಮಾಹಿತಿಗೆ. ಬೆಳಗಾವಿಯಲ್ಲಿ ಕೂತು ಅಮೆರಿಕದ ನಿವಾಸಿಗಳಿಗೆ ವಂಚನೆ ಮಾಡಿದ್ದಾರೆ. ಡಾಲರ್ಗೆ ಕನ್ನ ಹಾಕ್ತಾ ಇದ್ದ ಸೈಬರ್ ವಂಚಕರು ಇದೀಗ ಅರೆಸ್ಟ್ ಆಗಿದ್ದಾರೆ. ಕಾಲ್ ಸೆಂಟರ್ ಅಂತ ಕರೆ ಮಾಡ್ತಾರೆ, ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾರೆ. 33 ಮಂದಿ ಅರೆಸ್ಟ್ ಆಗಿದ್ದಾರೆ. 33 ಲ್ಯಾಪ್ಟಾಪ್, ಮೊಬೈಲ್ ಅನ್ನು ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸೈಬರ್ ವಂಚನೆ ಬಗ್ಗೆ ಬೆಳಗಾವಿ ಕಮಿಷನರ್ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಕೂತು ಅಮೆರಿಕದ ನಿವಾಸಿಗಳಿಗೆ ಇವರು ವಂಚನೆ ಮಾಡ್ತಾ ಇದ್ರು. ಡಾಲರ್ಗೆ ಕನ್ನ ಹಾಕ್ತಿದ್ದ ಸೈಬರ್ ವಂಚಕರು ಇದೀಗ ಅರೆಸ್ಟ್ ಆಗಿದ್ದಾರೆ. ಕಾಲ್ ಸೆಂಟರ್ ಅಂತ ಕರೆ ಮಾಡಿ ಹಣಕ್ಕೆ ಹಣ ವಂಚನೆ ಮಾಡ್ತಾ ಇದ್ರು. 33 ಮಂದಿಯನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. 33 ಲ್ಯಾಪ್ಟಾಪ್, ಮೊಬೈಲ್ ವಶಕ್ಕೆ ಪಡೆಯಲಾಗಿದೆ. ಸೈಬರ್ ವಂಚನೆ ಬಗ್ಗೆ ಬೆಳಗಾವಿ ಕಮಿಷನರ್ ಈ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ದೇಶದ ಜನರಿಗೆ ಯಾಮಾರಿಸ್ತಾ ಇದ್ದ ಸೈಬರ್ ವಂಚಕರು ಅಮೆರಿಕದ ಜನರಿಗೆ ವಂಚನೆ ಮಾಡಿ ಈಗ ತಗಲಾಕೊಂಡಿದ್ದಾರೆ. ದೇಶದಲ್ಲೇ ಮೊದಲ ಪ್ರಕರಣವನ್ನ ಈಗ ಬೆಳಗಾವಿ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಕಮಿಷನರ್ ಈ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ.
ಯಾವ ರೀತಿಯಾಗಿ ವಂಚನೆ ಮಾಡ್ತಾ ಇದ್ರು. ಈಗ 33 ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಅದರ ಜೊತೆಗೆ 33 ಲ್ಯಾಪ್ಟಾಪ್ ಸಂಬಂಧಪಟ್ಟಂತ ಮಾಹಿತಿಯನ್ನ ಈಗ ಡೀಟೇಲ್ಸ್ ಅನ್ನ ಎಲ್ಲ ಕೂಡ ಈಗ ಪೊಲೀಸರು ಕಲೆ ಹಾಕಿರೋದು. ಬೆಳಗಾವಿಯಲ್ಲೇ ಕೂತ್ಕೊಂಡು ಇವರು ಅಮೆರಿಕದಲ್ಲಿ ವಂಚನೆ ಮಾಡ್ತಾ ಇದ್ರು. ದೇಶದಲ್ಲೇ ಮೊದಲ ಪ್ರಕರಣ, ಈ ರೀತಿಯಾದಂಥ ಪ್ರಕರಣ ಇದು. ಈಗ ಬೆಳಗಾವಿ ಪೊಲೀಸರು ಭೇದಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮೈಲಾರಿ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಇದು ಏನಿದು ಪ್ರಕರಣ? ಈಗ 33 ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಈ ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ ಅಂತ? ಖಂಡಿತ ಪ್ರವೀಣ್, ಬೆಳಗಾವಿಯಲ್ಲಿ ಕುರಿತು ಅಮೆರಿಕ ನಾಗರಿಕರನ್ನ ಟಾರ್ಗೆಟ್ ಮಾಡಿ ಅಂದ್ರೆ ಡಿಜಿಟಲ್ ಅರೆಸ್ಟ್ ಮಾಡ್ತಿದ್ದಂತ ಅಂತಾರಾಷ್ಟ್ರೀಯ ಮಟ್ಟದ ಪ್ರಕರಣವನ್ನ ಸದ್ಯ ಈಗ ಬೆಳಗಾವಿಯ ಪೊಲೀಸರು ಭೇದಿಸಿರುವಂತದ್ದು. ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ 33 ಜನ ಆರೋಪಿಗಳನ್ನ ಬಂಧಿಸುವಂತ ಪೊಲೀಸರು ಸದ್ಯ 37 ಹೈಟೆಕ್ ಲ್ಯಾಪ್ಟಾಪ್ ಜೊತೆಗೆ 37 ಮೊಬೈಲ್ ಫೋನ್ ಸೇರಿದಂತೆ ಇನ್ನಿತರ ವಸ್ತುಗಳನ್ನ ಕೂಡ ಈಗ ಏನು ಜಪ್ತಿಯನ್ನ ಮಾಡಿಕೊಂಡಿರುವುದು. ಪ್ರಮುಖವಾಗಿ ಬೆಳಗಾವಿಯ ಏನು ಜಾಮತಾರ್ ಮಾಡಲು ಹೊರಟಿದ್ದಂತ ಈ ಒಂದು ಗ್ಯಾಂಗ್ ಅನ್ನ ಹೆಡೆಮುರಿ ಕಟ್ಟಲು ಇಲ್ಲಿ ಬೆಳಗಾವಿಯ ಪೊಲೀಸರು ಪ್ರಮುಖ ಪಾತ್ರವನ್ನ ಕೂಡ ವಹಿಸಿರುವಂತದ್ದು. ಕಾಲ್ ಸೆಂಟರ್ ಹೆಸರಿನಲ್ಲಿ ಇವರು ಅನುಮತಿಯನ್ನ ಪಡೆದುಕೊಂಡು ಅಮೆರಿಕದ ಜನರಿಗೆ ವಂಚನೆಯನ್ನ ಮಾಡ್ತಿದ್ರು. ಪ್ರಮುಖವಾಗಿ ಈ ಬಂಧಿತ ಆರೋಪಿಗಳೆಲ್ಲರೂ ಕೂಡ ಅಸ್ಸಾಂ, ಗುಜರಾತ್, ಹಿಮಾಚಲ ಪ್ರದೇಶ ಜೊತೆಗೆ ಜಾರ್ಖಂಡ್, ಮಹಾರಾಷ್ಟ್ರ, ಮೇಘಾಲಯ, ರಾಜಸ್ಥಾನ, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ ಸೇರಿದಂತೆ ಒಟ್ಟು ನಾಗಾಲ್ಯಾಂಡ್ ರಾಜ್ಯದ 32 ಮಂದಿ ಜೊತೆಗೆ ನೇಪಾಳ ದೇಶದ ಒಬ್ಬ ಪ್ರಜೆಯನ್ನ ಬೆಳಗಾವಿಯ ಪೊಲೀಸರು ಏನು ಬಂಧನ ಮಾಡಿರುವಂತದ್ದು. ಪ್ರಮುಖವಾಗಿ ಇವರು ಏನು ಯಾವ ರೀತಿಯಾಗಿ ಏನು ಇಲ್ಲಿ ಮೋಸವನ್ನ ಮಾಡ್ತಿದ್ರು, ವಂಚನೆಯನ್ನ ಮಾಡ್ತಿದ್ರು ಅನ್ನೋದನ್ನ ನೋಡೋದಾದ್ರೆ, ಮನೆ ಆರ್ಡರ್ ಅನ್ನ ಮತ್ತು ಗಿಫ್ಟ್ ಕಾರ್ಡ್ಗಳನ್ನ, ವಸ್ತುಗಳನ್ನ ಆನ್ಲೈನ್ ಮೂಲಕ ನೀವು ಖರೀದಿ ಮಾಡಿದ್ದೀರಿ, ಅದರ ಹಣವನ್ನ ಪಾವತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಅಮೆರಿಕ ಪ್ರಜೆಗಳಿಗೆ ಇಲ್ಲಿ ಇವರು ಕಾಲನ್ನ ಮಾಡ್ತಿದ್ರು. ಅವರು ಯಾವುದೇ ರೀತಿಯಾದಂತ ನಾವು ವಸ್ತುಗಳನ್ನ ಖರೀದಿ ಮಾಡಿಲ್ಲ ಅಂತ ಉತ್ತರಿಸಿದಾಗ ನಿಮ್ಮ ಆರ್ಡರ್ ಕ್ಯಾನ್ಸಲ್ ಮಾಡ್ಬೇಕಾದ್ರೆ ಇಂತಿಷ್ಟು ಹಣವನ್ನ ನೀವು ತುಂಬಬೇಕು ಅಂತ ಹೇಳಿ ಬೆದರಿಕೆ ಹಾಕಿ ಅವರಿಂದ ಸಾಕಷ್ಟು ಲಕ್ಷಾಂತರ ರೂಪಾಯಿ ಮೌಲ್ಯದ ಹಣವನ್ನ ಈಗ ಜಪ್ತಿ ಮಾಡಿರುವಂತದ್ದು. ಪ್ರಮುಖವಾಗಿ ಈ ಒಂದು ಪ್ರಕರಣವನ್ನ ಭೇದಿಸಿರುವಂತಹ ಪೊಲೀಸರು ಮತ್ತಷ್ಟು ಹೆಚ್ಚಿನ ತನಿಖೆಯನ್ನ ಕೂಡ ಮಾಡಿರುವಂತದ್ದು. ಮತ್ತು ಈ ಒಂದು ಅಮೆರಿಕದ ಫೆಡರಲ್ ಟ್ರೇಡ್ ಕಮಿಷನ್ ಅಧಿಕಾರಿ ಹೆಸರು ಹೇಳಿ ಕೂಡ ಇಲ್ಲಿ ವಂಚನೆ ಮಾಡಿರುವಂತಹ ಮಾಹಿತಿ ಕೂಡ ಸದ್ಯ ಒಳಗೆ ಏನು ಹೊರ ಬಂದಿರುವಂತದ್ದು. ಪ್ರಮುಖವಾಗಿ ಈ ಎಲ್ಲ ಏನು ತನಿಖೆಯನ್ನ ಕೂಡ ಸಂಪೂರ್ಣವಾಗಿ ಮಾಡ್ತಿರುವಂತಹ ಬೆಳಗಾವಿಯ ಪೊಲೀಸರು ಅಮೆರಿಕದ ಪೊಲೀಸರನ್ನ ಸಂಪರ್ಕಿಸಿ ಹೆಚ್ಚಿನ ತನಿಖೆಯನ್ನು ಮಾಡೋದಕ್ಕೆ ಸದ್ಯ ಮುಂದಾಗಿರುತ್ತದೆ. ಬೆಳಗಾವಿಯ ಸೈಬರ್ ಪೊಲೀಸರು ಮತ್ತು ಬೆಳಗಾವಿಯ ಪೊಲೀಸರು ಇದು ದೇಶದಲ್ಲೇ ಮೊದಲ ದೊಡ್ಡ ಪ್ರಕರಣವನ್ನ ಸದ್ಯ ಈಗ ಭೇದಿಸುವಂತದ್ದು. ಒಟ್ಟು 33 ಏನು ಆರೋಪಿಗಳನ್ನ ಬಂಧಿಸಿ ಹೆಚ್ಚಿನ ತನಿಖೆಯನ್ನ ಕೂಡ ಸದ್ಯ ಮಾಡ್ತಿರುವಂತದ್ದು. ಪ್ರವೀಣ್, ಓಕೆ, ಥ್ಯಾಂಕ್ ಯು ಮೈಲಾರಿ ತಮ್ಮೆಲ್ಲ ಮಾಹಿತಿಗೆ. ಬೆಳಗಾವಿಯಲ್ಲಿ ಕೂತು ಅಮೆರಿಕದ ನಿವಾಸಿಗಳಿಗೆ ವಂಚನೆ ಮಾಡಿದ್ದಾರೆ. ಡಾಲರ್ಗೆ ಕನ್ನ ಹಾಕ್ತಾ ಇದ್ದ ಸೈಬರ್ ವಂಚಕರು ಇದೀಗ ಅರೆಸ್ಟ್ ಆಗಿದ್ದಾರೆ. ಕಾಲ್ ಸೆಂಟರ್ ಅಂತ ಕರೆ ಮಾಡ್ತಾರೆ, ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾರೆ. 33 ಮಂದಿ ಅರೆಸ್ಟ್ ಆಗಿದ್ದಾರೆ. 33 ಲ್ಯಾಪ್ಟಾಪ್, ಮೊಬೈಲ್ ಅನ್ನು ಇದೀಗ ಪೊಲೀಸರು